ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ. ನಾನು ಮಹಿಳೆ. ಹೌದು, ನಾನು ಮಹಿಳೆ. ಅದರಲ್ಲೇನು ವಿಶೇಷ? ಹೌದು, ನಾನು ಮಹಿಳೆ. ಅದು ವಿಶೇಷನೇ. ಯಾಕೆಂದರೆ ಮನುಕುಲದ ಒಂದು ಹಿಸ್ಟ್ರಿನ ನಾವು ನೋಡಿದಾಗ ಇವತ್ತು ನಾನು ಮಹಿಳೆ ಅಂತ ಹೇಳುವ ಸ್ಥಿತಿಗೆ ನಾವು ಬಂದಿದ್ದೀವಲ್ಲ. ಹಾಗಾಗಿ ನಿಜವಾಗಿ ನಾನು ಮಹಿಳೆ ಅಂದಾಗ ತುಂಬ ಖುಷಿಯಾಗುತ್ತೆ. ನಮ್ಮ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರಿರಬಹುದು, ಅಥವಾ ಸಂಸದರಾದ ಸುಧಾಮೂರ್ತಿಯವರಿರಬಹುದು, ಕಲ್ಪನಾ ಚಾವ್ಲಾ ಅವರಿರಬಹುದು. ಈ ಈ ಮಹಿಳೆಯರನ್ನು ನೋಡಿದಾಗ ನಾನು ಮಹಿಳೆ ಅಂತ ನಿಜವಾಗಿ ತುಂಬ 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 ಖುಷಿಯಾಗುವಂತಹ ಸಂಗತಿ. ಆದರೆ ಅಟ್ ದ ಸೇಮ್ ಟೈಮ್ ನಾವು ಸೌಜನ್ಯ ಪ್ರಕರಣವನ್ನು ನೋಡ್ತಾ ಇದ್ದೇವೆ. ಇತ್ತೀಚೆಗೆ ದೆಹಲಿಯ ನಿರ್ಭಯ ರೀತಿಯ ಪ್ರಕರಣಗಳು ಹಲವಾರು. ಈ ಪ್ರಕರಣಗಳನ್ನು ನೋಡಿದಾಗ ನಾನು ಮಹಿಳೆ ಅಂತ ಹೇಳುವಾಗ ಭಯ ಆಗತ್ತೆ, ನೋವಾಗತ್ತೆ, ಸಂಕಟವಾಗತ್ತೆ, ಆರ್ದ್ರತೆ ತುಂಬಿ ಬರುತ್ತೆ. ಮಹಿಳೆ ಅಂದರೆ ಆರ್ದ್ರತೆಯೂ ಹೌದು, ಕಠೋರವೂ ಹೌದು. ಈ ಎರಡೂ ಸಾಧ್ಯತೆಗಳು ಪ್ರಕೃತಿಯಲ್ಲಿ ಇದೆ. ಹಾಗಾಗಿ ನಾನು ಮಹಿಳೆ ಅಂದಾಗ ನಾನು ಪ್ರಕೃತಿ ಅಂತ ಪರಿಭಾವಿಸಬಹುದು. ನಾನು ಮಹಿಳೆ ಅನ್ನುವ ಭಾವ ಬಹುಶಃ ಎಲ್ಲರಲ್ಲೂ, ಪ್ರಪಂಚದ ಎಲ್ಲರಲ್ಲೂ ಅದು ಜಾಗೃತವಾದರೆ, ಮಹಿಳಾ ಭಾವ ಅನ್ನೋದು ಅದೊಂದು ಪ್ರಕೃತಿಯ ಭಾವವಾಗಿ, ಅಂತಃಕರಣವಾಗಿ ಎಲ್ಲರಲ್ಲೂ ತುಂಬಿ ಬಂದಾಗ ಮಹಿಳಾ ದಿನಾಚರಣೆ ನಿಜವಾಗಿ ಸಾರ್ಥಕವಾಗುತ್ತೆ. ಆ ಒಂದು ಸಮತಾ ದೃಷ್ಟಿ, ಸಮನ್ವಯತೆ ಎಲ್ಲ ಕಡೆ ಉಂಟಾಗತ್ತೆ. ಸಂತೋಷ, ಸಂಭ್ರಮ ನಿಜವಾಗಿ ಸ್ಥಾಪಿತವಾಗತ್ತೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಮಹಿಳಾ ದಿನದ ಶುಭಾಶಯಗಳು.